ಚನ್ನಪಟ್ಟಣ ಹಬ್ಬ. ಯೋಗೇಶ್ವರ್ ಇದೀಗ JDS ಪಕ್ಷದ ಅಸ್ತಿತ್ವವನ್ನೇ ಅಳಗಾಡಿಸುವ ಕೆಲಸ ಕೈ ಹಾಕ್ಬಿಟ್ಟಿದ್ದಾರಂತೆ. ಪ್ರಶ್ನೆನ ಜವಾಬ್ದಾರಿ ಕೊಟ್ಟರೆ ಆಪರೇಷನ್ ಹಸ್ತ ನಡೆಸಿ JDS ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೀತೀನಿ ಎಂದಿದ್ದಾರೆ. ಸೆಳೀಬೋದು, ಅವ್ರಿಗೆ ಆ ಶಕ್ತಿ ಇರ್ಬೋದು, ಸಾಮರ್ಥ್ಯ ಇರ್ಬೋದು, ಅಥವಾ ಆ ಟೆಕ್ನಾಲಜಿ ಮತ್ತು ತಂತ್ರಜ್ಞಾನನೂ ಇರ್ಬೋದು. ಯಾಕಂದರೆ ಅನುಭವ ಇದೆ ಅವರಿಗೆ. ಆಪರೇಟ್ ಮಾಡಿದ್ರಲ್ಲ, ಅವರೇ ಹೇಳಿದ್ರಲ್ಲ ಮಾಡಿದ್ದೀನಿ. ಹೌದು. ದೇವೇಗೌಡರಿಗೆ ವಯಸ್ಸಾಗಿದೆ, ಅವರಿಗೆ ಪಕ್ಷ ಮುನ್ನಡೆಸಲು ಆಗ್ತಿಲ್ಲ. ಕುಮಾರಸ್ವಾಮಿಗೆ ಮಗನನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ, ನಾಯಕತ್ವ ಕ್ಷೀಣಿಸ್ತಾ ಇದೆ. ಆಯ್ತಪ್ಪ, ಓಕೆ, ಇವೆಲ್ಲ ಸರಿ ಇದೆ. ಚನ್ನಪಟ್ಟಣ ಫಲಿತಾಂಶ ಸಾಕ್ಷಿ. ಅವರು ಕುಮಾರಸ್ವಾಮಿ ಸರ್ಕಾರ ಪತನದಲ್ಲಿ ಯೋಗೇಶ್ವರ್ ಪಾತ್ರ ಇತ್ತು. ಅವರೇನು ಅಂತ ನಮಗೆ ಗೊತ್ತಿದೆ. ಗೊತ್ತಿದ್ದ ಮೇಲೆ ಏನು, ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ವಿಶ್ವಾಸ ಇದೆ. ಮೊದಲು ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಳ್ಳಲಿ ಅಂತೇನೋ ಬಿಟ್ಟಿದ್ದಾರೆ ಅವರು. ಆಪರೇಷನ್ ಆಗುತ್ತೆ ಕಾಂಗ್ರೆಸ್ ಗಿಲ್ರಿ ಅಂತ ಪರಮೇಶ್ವರು. ದಿನೇಶ್ ಗುಂಡೂರಾವ್ ರಾಜಕೀಯ ಭವಿಷ್ಯದಿಂದ ಹೊರಕ್ಕೆ ಬರ್ತಾರೆ. ಬರ್ಬೋದು. ಕಾಂಗ್ರೆಸ್ಸಿಂದ BJPಗೆ ರಾಜಕೀಯ ಪಕ್ಷದಿಂದ ರಾಜಕೀಯ ಭವಿಷ್ಯ ಅಲ್ಲ, ಅದರ ಬೋಗಸ್. ಯಾಕೆ ಬೇಕಪ್ಪ 136 ಜನ ಇಟ್ಕೊಂಡು ನಿಭಾಯಿಸೋಕ್ಕಾಗದೆ. ಏನೇ ನೋಡ್ರಿ ಈಗ ಪರಿಸ್ಥಿತಿನ. ಕುಸಿತ ಕಂಡಿದೆ, ನಶಿಸಿ ಹೋಗ್ತಾ ಇದೆ. ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಕುಮಾರಸ್ವಾಮಿ ಅವರ ಈ ಆರ್ಭಟ, ಈ ಕುಯುಕ್ತಿ ರಾಜಕಾರಣಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನೋದು ನನ್ನ ಭಾವನೆ. ನಾನು ಹೇಳಿದ್ದೀನಿ, ನನಗೆ ಯಾರಾದರೂ ಅದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾನೆ. ಜವಾಬ್ದಾರಿ ನಮ್ಗೆ ಮೊದಲು ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು 3 ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಟ್ಟು, ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡ ಏನಾದ್ರ ಅಗತ್ಯ ಈಗ ಏನು ಇಲ್ವಲ್ಲ. ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ BJP ಅವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನ್ ಮಾಡ್ತಾರಲ್ಲ, ಆ ತರ ನಾವೇನ್ ಮಾಡಕ್ ಹೋಗೋದಿಲ್ಲ. ಈಗ ಯೋಗೇಶ್ವರ ಮಾತು JDS ಇಂದ ಮುಂದೆ ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರವ್ರ ಸರ್ವೈವಲ್ ಅವರು ನೋಡ್ಕೊಳ್ತಾರೆ. ಕಾಂಗ್ರೆಸ್ಗೂ ಬರ್ಬೋದು, BJPಗೂ ಹೋಗ್ಬೋದು. ರಾಜಕಾರಣದಲ್ಲಿ MLAಗಳು ಅಥವಾ ಲೀಡರ್ಗಳು ಅವ್ರವ್ರಿಗೆ ಬೇಕಾಗಿದ್ದ ದಿಕ್ಕುಗಳನ್ನು ಹುಡುಕೊಳ್ಳೋದೇನು ಸಾಮಾನ್ಯ ಮೊದಲಲ್ಲ. ಬಟ್ ಯೋಗೇಶ್ವರ್ ಹೇಳಿದ್ರಲ್ಲಿ ನನಗೊಂದು 2-3 ಭಾಳ ಮಜವಾಗಿ ಕಾಣಿಸ್ತಿದೆ. ಅದನ್ನು ನಾನು ಹೇಳಲೇಬೇಕು. ಅವರೆಲ್ಲ ಹೇಳಿದ್ದಾರೆ ಕುಟುಂಬ ರಾಜಕಾರಣ ಡಮಾರ್. ಸಂಡೂರಲ್ಲಿ ಕುಟುಂಬ ರಾಜಕಾರಣ ಗುಡ್, ವಯನಾಡಲ್ಲಿ ಕುಟುಂಬ ರಾಜಕಾರಣ ಗುಡ್, ಚನ್ನಪಟ್ಟಣದಲ್ಲಿ ಮಾತ್ರ ಕುಟುಂಬ ರಾಜಕಾರಣ. ಹಂಗಿಲ್ಲ. ಈ ರೀತಿಯ ಮೂಗಿನ ಉದ್ದದ ವ್ಯಾಖ್ಯಾನಗಳನ್ನು ಮಾಡಿದ್ರೆ ನಾನು ಕೇಳಲ್ಲ. ಕಾಂಗ್ರೆಸ್ ವಿಚಾರಕ್ಕೆ ಬಂದರೂ ಅಷ್ಟೇ, BJP ಬಂದರೂ ಹೇಳ್ತೀನಿ ಇದನ್ನ. ಅದು ಹಂಗಲ್ಲ ಚುನಾವಣೆ ನಡೆದಿರೋದು. ಅದು ಕುಟುಂಬ ರಾಜಕಾರಣದ ಆಧಾರದಲ್ಲಿ ನಡೆದ ಚುನಾವಣೆ ಅಲ್ಲ. ಬೇರೆ ಬೇರೆ ರೀಸನ್ಸ್ ಇದೆ ಅವರ ವಿಕ್ಟರಿಗೆ. ದೇ ಆರ್ ವೆರಿ ಸಾಲಿಡ್ ರೀಸನ್ಸೂ ಇರಬಹುದು. ಈಗ ಫಾರ್ ಎಕ್ಸಾಂಪಲ್, ಮಗನನ್ನೇ ಗೆಲ್ಲಿಸಿಕೊಳ್ಳಕ್ಕಾಗ್ತಾ ಇಲ್ಲ ಯಾರು? ಕುಮಾರಸ್ವಾಮಿ ಅವರು. ಕ್ಯಾನ್ ಯು ಸೇ ದ ಸೇಮ್ ಥಿಂಗ್? ಗೋ ಟು ಡೆಲ್ಲಿ ಅಂಡ್ ಟೆಲ್ ಸೋನಿಯಾ ಗಾಂಧಿ ವೈ ರಾಹುಲ್ ಗಾಂಧಿ ಲಾಸ್ಟ್ ಅಮೇಠಿ ಹೇಳ್ತೀರಾ? ಹೋಗ್ಬಿಟ್ಟು ನಿಮ್ಮ ಮಗನೇ ಗೆಲ್ಸ್ಕೊಳಕ್ಕಾಗಲಿಲ್ಲ ಮೇಡಮ್ ನಿಮ್ಮ ಕೈಲಿ, ಓಕೆ, ನಿಮ್ಮ ಪಕ್ಕದಲ್ಲಿ ಈಗ DCMಗೆ ನಿಮ್ಮ ಬ್ರದರ್ನೇ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತೀರಾ? ಹೋಗಿ ಯಾಕಾಯ್ತು? ದಟ್ಸ್ ಎ ಡಿಫ್ರೆಂಟ್ ಸೆಟ್ ಆಫ್ ರೀಸನ್ಸ್. ಅದು ಕಾರಣಗಳು ಬೇರೆ. ಎಲ್ಲಾನು ನಿಮ್ಮ ಮೂಗಿನ ಉದ್ದಕ್ಕೆ ಇದು ಈ ನಿಯೋ ಕನ್ವರ್ಟ್ಸ್ ಅಂತ ಇರ್ತಾರೆ, ಹೊಸದಾಗಿ ಮತಾಂತರಗೊಂಡಿರುವವರು ಅಂತ ಅನ್ಕೊಳ್ಳಿ. ಅವರು ಯಾವುದೋ ಕ್ರಿಶ್ಚಿಯನಿಂದ ಹಿಂದೂಗೋ, ಹಿಂದೂಯಿಂದ ಕ್ರಿಶ್ಚಿಯನೋ, ಮುಸ್ಲಿಮಿಂದ ಹಿಂದೂಗೋ, ಹಿಂದೂಯಿಂದ ಮುಸ್ಲಿಮ್ಗೋ ಏನೋ ಒಂದು ಆಗಿರುತ್ತೆ. ಅವರು ವಿಪರೀತ ಹಾರಾಡ್ತಾರಂತೆ. ಹೋಗಿರೋ ಹೊಸ ಜಾಗ ಇದೆಯಲ್ಲ, ಅಲ್ಲಿ ಎಲ್ಲರನ್ನು ನಂಬಿಸಕ್ಕೆ ಮೂಲ ಇರೋರಿಗಿಂತ ಕೂಗಾಡ್ತಿರ್ತಾರಂತೆ, ಹೈಲೈಟ್ ಆಗಕ್ಕೆ. ಹಂಗೆ ಇವ್ರ ಪರಿಸ್ಥಿತಿ ಇದ್ದಂಗಿದೆ. ದಟ್ಸ್ ನಾಟ್ ಫೇರ್, ದಟ್ಸ್ ನಾಟ್ ಎ ಪ್ರಾಪರ್ ಅನಾಲಿಸಿಸ್. ಅದು ಕರೆಕ್ಟ್ ಅನಾಲಿಸಿಸ್ ಅಲ್ಲ. ಅದು ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗ್ತಿಲ್ಲ, ನಾಯಕತ್ವ ಕ್ಷೀಣಿಸ್ತಾ ಇದೆ. ಈಗ ದಿನೇಶ್ ಗುಂಡೂರಾವ್ ರಾಜಕೀಯ ಭವಿಷ್ಯದಿಂದ ಹೊರಗೆ ಬರ್ತಾರೆ. ಕರ್ನಾಟಕದಲ್ಲಿ ನಿಜ JDS ಅಲ್ಲಿ ರಾಜಕೀಯ ಭವಿಷ್ಯಕ್ಕೋಸ್ಕರ ಕೆಲವರು ಹೊರಗೆ ಬರಲೂಬಹುದು, ಆ ಪಾಸಿಬಿಲಿಟಿ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದನ್ನ. ಕಾಂಗ್ರೆಸ್ಸಲ್ಲೂ ಭಾಳ ಜನ ರಾಜಕೀಯ ಭವಿಷ್ಯ ಇಲ್ಲ ಅಂದ್ಕೊಂಡು ಯಾವ್ಯಾವುದೋ ರಾಜ್ಯಗಳಲ್ಲಿ ಹೊರಗೋಗ್ತಾರೆ. ಅಂದರೆ ಅರ್ಥ ಅಲ್ಲಲ್ಲಿ ಅವರವರ ರಾಜಕೀಯಕ್ಕೆ ಅವರವ್ರು ಹುಡುಕೋತಾರೆ, ಅವರವರ ಅನುಕೂಲಕ್ಕೆ. ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟು ಜನ ಕಾಂಗ್ರೆಸ್ನವರು ಉಳ್ಕೊಂಡಿದ್ದಾರೆ? TMC ಕಡೆಗೆ ಹಾರೋಗ್ಬಿಟ್ರಲ್ಲ, ಹೋಗಿಲ್ವಾ? ಅಥವಾ ಇನ್ಯಾವುದೋ ರಾಜ್ಯ ತಗೊಳ್ಳಿ, ಬಿಹಾರ ತಗೊಳ್ಳಿ, ಅಥವಾ ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ತಗೊಳ್ಳಿಪ್ಪ, ಹಾಗಿಲ್ವಾ? ಹಂಗೆ. ಹಾಗಾಗಿ ರಾಜಕಾರಣಿಗಳು ತನ್ನ ಮನೆಯೇ ಭೂಮಿ, ಅದೇ ಇಡೀ ರಾಜ್ಯದಲ್ಲಿ ತಿರುಗಾಡ್ತಾ ಇದೆ ಅಂತ ಅನ್ಕೋಬೇಡಿ. ಯಾವುದು ಶಾಶ್ವತ ಅಲ್ಲ, ಹಂಗಲ್ಲ. ಅದು ಆಯಾಯ ಪ್ರದೇಶ ಮತ್ತು ರಾಜ್ಯಗಳಲ್ಲಿ ಆಯಾಯ ನಾಯಕರು ಮತ್ತು ಮತದಾರರು ಅವರವರ ಕಾರಣಗಳಿಗೆ ಆಯಾಯ ಚುನಾವಣೆಗಳಲ್ಲಿ ಮತ ಕೊಟ್ಟಿರ್ತಾರೆ. ದೇರ್ ಈಸ್ ನೋ ಸ್ಪೆಸಿಫಿಕ್ ಟೆಂಪ್ಲೆಟ್ ಇಲ್ಲ ಇದಕ್ಕೆ ಪಕ್ಕ.
ಅಲ್ವಾ? ಎಸ್ ಸರ್. ಯಾಕಂದರೆ ಇವ್ರು ಗೆದ್ದಿದ್ದಾರೆ, ಇವ್ರು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಯೋಗೇಶ್ವರು. ಉತ್ಸಾಹ. ಹಾಂ, ಹೊಡಿತಾ ಇರ್ತಾರೆ, ತಗೊಳ್ಳೋದು ಬಾರಿಸೇ ಬಿಡ್ತೀನಿ, ಕಿತ್ತು ಬಿಸಾಕ್ಬಿಡ್ತೀವಿ JDSನ ಅಂತ. ಇಲ್ಲ ಅಂತ ನಾನು ಹೇಳ್ತೀನಿ ಅದನ್ನೂ. ಇಲ್ಲ ಅದ್ರ ಅವಶ್ಯಕತೆನೂ ಏನಿದೆ ಸರ್? ಅದು ಅವಶ್ಯಕತೆ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಲ್ಲ, ಹಂಗಾಗಲ್ಲ, ಅಷ್ಟು ಸುಲಭ ಅಲ್ಲ ಅದು, ಓಕೆ. ಯಾವುದೂ ಅಲ್ಲ. ನಿಧಾನವಾಗಿ ಬೇರೆ ಬೇರೆ ರೀಸನ್ಸ್ಗೆ ರಾಜಕೀಯ ಪಕ್ಷಗಳು ವೀಕನ್ ಆಗಿರೋದು ಇದೆ ಈ ದೇಶದಲ್ಲಿ. ಲೈಕ್ BSP, ದ ವೇ ಇಟ್ ವೀಕನ್. ತಮಿಳುನಾಡಿನಲ್ಲಿ ಕೆಲವು ಹುಟ್ಟಿಕೊಂಡ ಸ್ಥಳೀಯ ಪಕ್ಷಗಳು, ಓಕೆ. ದ ವೇ ಎ ಗ್ರೇಟ್ ಮೂಮೆಂಟ್ ಇನ್ ಅರ್ಲಿಯರ್ ಆಂಧ್ರ ಪ್ರದೇಶದಲ್ಲಿ, ಅವಿಭಾಜಿತ ಆಂಧ್ರ ಪ್ರದೇಶದಲ್ಲಿ ಆಗಿದ್ದಂಥ ಮೂಮೆಂಟ್ಗಳು ಕೆಲಸ ಆಗ್ತಿದ್ದಿದ್ದು ಇದೆ. ಟೇಕ್ ದಿ ಎಕ್ಸಾಂಪಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ, ಇವತ್ತಿನ ಪರಿಸ್ಥಿತಿ ಇದೆ. ಆದರೆ ಒಂದು ಚುನಾವಣೆಯ ಆಧಾರದಲ್ಲಿ ನೀವೇನಾದರೂ ಆ ಥರದ ಆಲೋಚನೆಗಳು ಮಾಡಿದ್ರೆ ದಟ್ಸ್ ನಾಟ್ ಕರೆಕ್ಟ್. ಓಕೆ. ಅದು ಸುಳ್ಳಾಗೋ ಸಾಧ್ಯ. ಹಂಗಾಗಲ್ಲ. ಕಾಂಗ್ರೆಸ್ಸೇ ತಗೊಳ್ಳಿಪ್ಪ, ಫಸ್ಟ್ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಅಥವಾ ಸೆಕೆಂಡ್ ಅಲ್ಲ ಫಸ್ಟ್ ಅಲ್ಲ ಬಂದಾಗ ಅಪೋಸಿಷನ್ ಲೀಡರ್ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಬಂದಿದ್ರಿ. ಹಾಗೆ ಎಲ್ಲರೂ ಏನು ಹೇಳಬೇಕಾಗಿತ್ತು? ಮುಗೀತು, ಈ ಕಾಂಗ್ರೆಸ್ ಕತೆ ಮುಗೀತು ಬಿಡ್ರಿ, ಆಯಿತು. ಇದು ಮುಗಿಸ್ಬಿಡ್ಬೋದು ಬೇಕಾರೆ, ಈಗ ಇನ್ನು ಆಗೋಯ್ತಿದ್ರ ಕತೆ ಅಂತಂದರೆ. ಕಾಂಗ್ರೆಸ್ ಹುಟ್ಟಿದೆದ್ದು ಬಂದಿಲ್ವಾ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ? ರೀಸನ್ಸ್ ಏನಾದ್ರು ಇರಲಿ, ಎದ್ದು ಬಂದಿಲ್ವಾ? ಪ್ರೂವ್ ಮಾಡ್ಕೊಂಡ್ರಲ್ಲ. ಈ ರಾಜಕೀಯ ಜಾಣ್ಮೆ ಮತ್ತು ಪಾಂಡಿತ್ಯ ಮತ್ತು ಜ್ಞಾನನ ಕಾಮನ್ ಸೆನ್ಸ್ಗೆ ಅಪ್ಲೈ ಮಾಡಿ ಅರ್ಥಕೋಬೇಕು ಲೀಡರ್ಗಳು. ಸುಮ್ಮನೆ ಆ ಕ್ಷಣಕ್ಕೊಂದು ಬುರುಡೆ ಬಿಡು ಅಂತಂದ್ಬಿಟ್ಟು ಬಿಟ್ಟರೆ ಆಗಲ್ಲ. ಹಾಗೆ ಅದು ಹಂಗಲ್ಲ ಅಂತ ನನ್ನ ವಾದ. ಜನ ಎಲ್ಲವನ್ನೂ ನೆನಪಲ್ಲಿ ಇಟ್ಕೋತಾರೆ. ದೇರ್ ಆರ್ ಸರ್ಟನ್ ರೀಸನ್ಸ್. ಕೆಲವು ಪೊಲಿಟಿಕ್ ಪಾರ್ಟಿಗಳು ವೀಕನ್ ಆಗಿ ವ್ಯಾನಿಷ್ ಆಗಿರೋದು ಉಂಟು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಸ್.